ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಚೆ ಧಾರಾವಾಹಿ ಇವತ್ತಿನ ಸಂಚಿಕೆಗಿದೆ, ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಅವರು ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾರೆ. ರಂಗನಾಥ್ ಅವರು ರವಿ ಇಲ್ಲಮ್ಮ ರವಿ ಕರಿ ಅಂತ ಹೇಳ್ತಾರೆ. ಶಾಂತಿ ನಿನ್ನ ಪುಲ್ಪುತ್ರನು ಕರಿ ಅಂತ ಹೇಳ್ತಾರೆ. ಯಾಕ್ರಿ ಆ ಮಗು ಮೇಲೆ ಕಣ್ಣು ನಿಮಗೆ ಅಂತ ಹೇಳ್ತಾರೆ. ಮೊದಲು ಕರಿ, ಆಮೇಲೆ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಮನೋಜನ್ನ ಕರೀತಾರೆ. ಈ ಲೈಫೇ ಚೆನ್ನಾಗಿಲ್ಲ ಅಪ್ಪ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದರೆ ಬಿಡೋದೇ ಇಲ್ವಲ್ಲ ನೀವು ಅಂತ ಹೇಳ್ತಾರೆ. ಬಾರಯ್ಯ ಸ್ವಲ್ಪ ಹೊತ್ತು ಕೂತ್ಕೋ, ನೀನು ಇಲ್ಲೂ ಏನು ಕೆಲಸ ಮಾಡೋ ಅಂತ ಹೇಳಿದ್ವಾ, ಬಾ ಕೂತ್ಕೋ ವಿಷಯ ಇದೆ ಅಂತ ಹೇಳ್ತಾರೆ. ಶಾಂತಿ ಅವರು ಮನೋಜ ಇಡೀ ಕಾಫಿ ಕುಡಿ ಅಂತ ಹೇಳಿ ಕಾಫಿ ತಗೊಂಡೋಗಿ ಕೊಡ್ತಾರೆ. ಸರಿ ಇವಾಗ ಎಲ್ಲರೂ ಬಂದ್ರಾ, ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನದು, ಈ ಮನೆನ ನನಗೆ ಬರ್ಕೊಟ್ಬಿಡ್ತೀಯಪ್ಪ ಅಂತ ಹೇಳ್ತಾರೆ. ಪ್ರಾರಬ್ಧ, ಯಾವಾಗಲೂ ದುಡ್ಡು ದುಡ್ಡು ಅಂತಲೇ ಸಾಯ್ತೀಯಲ್ಲೋ ಅಂತ ಹೇಳ್ತಾರೆ. ಸೂರ್ಯ ಮೀನಾ ತುಂಬ ಕಷ್ಟಪಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ರೂಮಿನ ಅವಶ್ಯಕತೆ ಇದೆ, ಅದಕ್ಕೆ ಮನೋಜನ್ ರೂಮನ್ನು ಬಿಟ್ಕೊಡ್ಬೇಕು ಇವಾಗ ಅಂತ ಹೇಳ್ತಾರೆ. ನಾನು ಈ ಮನೆ ಯಜಮಾನಿದ್ದೀನಿ, ನಾನು ರೂಮ್ ಬಿಟ್ಕೊಡೋದ ಮಾತೇ ಇಲ್ಲ, ನಾನಂತೂ ನನ್ನ ರೂಮ್ನ ಬಿಟ್ಕೊಡಲ್ಲ, ನನಗೆ ಪ್ರೈವಸಿ ಬೇಡವಾ ಅಂತ ಹೇಳ್ತಾರೆ. ರವಿ ಅವರು ನೀನು ಯಜಮಾನನ, ಅದು ಆ ಜಮಾನದಲ್ಲಿ, ಇವಾಗಂತೂ ಅಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವರು ಈ ಮನೆಗೆ ನಮ್ಮ ಅಪ್ಪನೇ ಯಜಮಾನ, ಆ ಜಮಾನದಲ್ಲೂ ಯಜಮಾನ ಅಲ್ಲ, ಇವಾಗಲೂ ಇಲ್ಲ, ಇನ್ನು ಮುಂದಕ್ಕೂ ಇಲ್ಲ ಅಂತ ಹೇಳ್ತಾರೆ. ಶಾಂತಿ ಅವರು ಯಾಕ್ರಿ ನನ್ನ ಮಗ ರೂಮ್ ಬಿಟ್ಕೊಡ್ಬೇಕು, ಅವನು ಓದುವಾಗಲೇ ಅವನಿಗೆ ಸಪ್ರೇಟ್ ರೂಮು ಅಂತ ಕೊಡ್ತಾ ಇದ್ರು, ಅಂಥದ್ರಲ್ಲಿ ಇವಾಗ ನನ್ನ ಮಗ ರೂಮ್ ಬಿಟ್ಕೊಡ್ಬೇಕಾ, ಆಗಲ್ಲ, ಮಗು ಎಲ್ಲಿ ಮಲ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಲ್ಲ ಕಣೆ, ಅಷ್ಟು ದಿನದಿಂದ ಸೂರ್ಯ ಮೀನಾ ರೂಮ್ನ ಬಿಟ್ಕೊಟ್ಬಿಟ್ಟು ಹಾಲಲ್ಲಿ ಮಲ್ಕೋತಾ ಇದ್ದಾರೆ, ಇವಾಗ ಬಿಟ್ಕೊಡೋದಕ್ಕೆ ನಿನ್ನ ಮಗನಿಗೇನು ದಾಡಿ ಬಂದಿರೋದು ಅಂತ ಹೇಳ್ತಾರೆ. ನನ್ನ ಮಗ ತುಂಬ ಓದಿದ್ದಾನೆ ಮಮ್ಮಿ, 5 ಡಿಗ್ರಿ ಮಮ್ಮಿ, 5 ಡಿಗ್ರಿ ಅಂತ ಹೇಳ್ತಾರೆ. ಓದಿರೋರು ಚೆನ್ನಾಗಿ ರೂಮಲ್ಲಿ AC ಹಾಕೊಂಡು ಫ್ಯಾನ್ ಹಾಕೊಂಡು ಆರಾಮಾಗಿರ್ಬೇಕು, ಇವನ್ ಥರ ಕಾರ್ ಓಡಿಸಿರೋರೆಲ್ಲ ಹಾಲಲ್ಲೋ ಎಲ್ಲೋ ಮಲ್ಕೊಂತಾರೆ ಬಿಡಿ ಅಂತ ಹೇಳ್ತಾರೆ. ಶಾಂತಿ, ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದೇ ಇಲ್ವೇನೆ, ಅವಾಗೇನೋ ಮನೋಜನ್ಗೆ ಹೆಂಡತಿ ಇದ್ಲು, ಇಬ್ರು ಆರಾಮಾಗಿರ್ಲಿ ಅಂತ ಹೇಳಿದ್ದೆ, ಇವಾಗ ರೋಹಿಣಿ ಇಲ್ಲ, ಇವಾಗ ಸೂರ್ಯನ್ಗೂ ಮೀನುಂಗೂ ಅವಶ್ಯಕತೆ ಇದೆ ರೂಮೊಂದು, ಇವಾಗ ಮಲ್ಕಳ್ಳಿ ಬಿಡು ಅಂತ ಹೇಳ್ತಾರೆ. ಹಂಗಂದ್ರೆ ನಿಮ್ಮ ಮಾತನ್ನ ಅರ್ಥ ಏನ್ರಿ, ನನ್ನ ಮಗನಿಗೆ ಮದುವೆನೇ ಆಗಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಅವನಿಗೆ ಮೊದಲು ಡೈವರ್ಸ್ ಸಿಕ್ಲಿ, ಮದುವೆ ಮಾಡಿ ಹೊಸ ರೂಮು ನಾನೇ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಮನೋಜ್ ಅವರು ಆಗಲ್ಲ, ನೀವೇನೇ ಹೇಳಿದ್ರು ನನ್ನ ರೂಮ್ ಅಂತೂ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ರವಿ ಅವರು ಅಪ್ಪ ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಪ್ಪ, ಬಿಡಿ ನನ್ನ ರೂಮೇ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ರವಿ, ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು, ರೋಹಿಣಿ ಏನೋ ಮೋಸ ಮಾಡಿ ಇಲ್ಲಿಂದ ಹೋಗಿದ್ದಾಳೆ, ಅವಳಿಗೆ ಡೈವರ್ಸು ಕೂಡ ಸಿಗುತ್ತೆ, ಆದರೆ ನಿಂದಂಗಲ್ಲಪ್ಪ, ಶ್ರುತಿ ಕೋಪ ಮಾಡ್ಕೊಂಡು ಹೋಗಿರೋದು, ಇವತ್ತಲ್ಲ ನಾಳೆ ಬಂದೇ ಬರ್ತಾಳೆ, ಆವಾಗ ನಿಮ್ಮಿಬ್ಬರಿಗೂ ರೂಮಿನ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ, ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಮನೋಜ್ ಅವರು ಸರಿ ಇವಾಗ ನಾನೊಂದು ಐಡಿಯಾ ಕೊಡ್ತೀನಿ, ಹೀಗೆ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾರೆ. ಏನಪ್ಪ ಅದು ಅಂದಾಗ, ಇವರಿಬ್ಬರಿಗೂ ಯಾವಾಗ ರೂಮಿನ ಅವಶ್ಯಕತೆ ಇರುತ್ತೆ ಅವಾಗ ಯೂಸ್ ಮಾಡ್ಕೊಳ್ಳಿ, ಇನ್ನು ಮಿಕ್ಕಿದ ದಿನ ನಾನೇ ಅಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾರೆ. ಪೆದ್ದು ಬಡ್ಡೆತದೆ, ನೀನು ನಿಜವಾಗ್ಲೂ ನೀನು ಓದ್ತಾ ಇದೆ ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ಯೋ ನೀನು ಅಂತ ಬೈತಾರೆ. ನಾನು ಹೇಳಿದ್ದೆ ತೀರ್ಮಾನ ಇಲ್ಲಿಗೆ ಮುಗೀತು, ಸೂರ್ಯ ಮೀನಾ ನೀವು ಇವತ್ತೇ ಆ ರೂಮ್ಗೆ ಶಿಫ್ಟ್ ಆಗಬೇಕು ಕಣ್ರಯ್ಯ ಅಂತ ಹೇಳಿ ಹೊರಟೋಗ್ತಾರೆ. ಶಾಂತಿಯವರು ನಂಗ್ಲಿ ಏನೇ ಮಂತ್ರ ಮಾಡಿದೀಯಾ, ನೀನು ಹೇಳ್ದಂಗೆ ಕೇಳ್ತಾರಲ್ಲೇ ಅಂತ ಬೈತಾರೆ. ಅತ್ತೆ ಯಾಕತ್ತೆ ನನ್ನನ್ನು ಸುಮ್ಮನೆ ಬೈತೀರಾ, ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ನನ್ನೇ ಅಂತಿರಲ್ಲ ಅತ್ತೆ ಅಂತ ಹೇಳ್ತಾರೆ. ನಡೆಸು, ಏನೆಲ್ಲ ನಡೆಸ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಕ್ರಿಶ್ಗೆ ತುಂಬ ಹುಷಾರಿಲ್ಲ. ರೋಹಿಣಿ ಅವರು ಅಮ್ಮ ಜ್ವರನೇ ಕಮ್ಮಿ ಆಗ್ತಾ ಇಲ್ಲ ಅಮ್ಮ, ಡಾಕ್ಟ್ರಿಗಾದ್ರೂ ಫೋನ್ ಮಾಡ್ತೀನಿ ಅಂತ ಹೇಳಿ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ. ಮೇಡಮ್ ಅವತ್ತು ನನ್ನ ಮಗನ ನೋಡೋಕ್ಕೆ ಅಂತ ಬಂದಿದ್ರಲ್ಲ, ಅವನಿಗೆ ಇನ್ನೂ ಜ್ವರ ಕಮ್ಮಿ ಆಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಅದು ಒಂದು ದಿವಸದಲ್ಲಿ ಕಮ್ಮಿ ಆಗಲ್ಲ, ಮೆಡಿಸಿನ್ನ ಕರೆಕ್ಟ್ ಟೈಮ್ಗೆ ಕೊಡ್ತಾ ಇರಿ, ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಮೇಡಮ್ ಅವನು ತುಂಬ ಕನ್ವರಿಸ್ತಾ ಇದ್ದಾನೆ ಮೇಡಮ್ ಸೂರ್ಯ ಮೀನಾ ಅಂತ, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಪ್ಲೀಸ್ ಬಂದು ನೋಡ್ತೀರಾ ಅಂತ ಹೇಳ್ತಾರೆ. ಸರಿ ಆಗಿದ್ರೆ ಆ ಮೀನಾ ಸೂರ್ಯ ಅನ್ನೋರನ್ನ ಕರೆಸಿ, ಮನ್ಸಿಗೆ ತುಂಬ ಹಚ್ಕೊಂಡ್ರು ಈ ಥರ ಎಲ್ಲ ಆಗುತ್ತೆ, ಅವರಿಬ್ಬರನ್ನು ಕರ್ಸಿದ್ರೆ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ರೋಹಿಣಿ ಅವರು ಶ್ರುತಿಯವರ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆಯ್ ಶ್ರುತಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ಏನು ವಿಷಯ ಬಂದಿದ್ದು ಅಂತ ಕೇಳ್ತಾರೆ. ನಿಜವಾಗ್ಲೂ ನೀವು ಖುಷಿಯಾಗಿದ್ದೀರಾ ಶ್ರುತಿ ಅಂತ ಕೇಳ್ತಾರೆ. ಯಾಕೆ ಈ ಥರ ಕೇಳ್ತಾ ಇದ್ದೀರಾ
ನಾನು ನೀನು ಇಬ್ರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಅಂಥದ್ರಲ್ಲಿ ನೀವೇನ್ ಖುಷಿಯಾಗಿರಕ್ ಸಾಧ್ಯ ಅಂತ ಕೇಳ್ತಾರೆ. ಓ, ನಿಮ್ ಮಾತಿನ ಅರ್ಥ ರವಿ ಇಲ್ದೇನೆ ನಾನು ಖುಷಿಯಾಗಿರಲ್ಲ ಅಂತ ತಿಳ್ಕೊಂಡಿದ್ದೀರಾ? ಏನ್ ನಾನು ಹುಡ್ತವಿಂದ ರವಿನೇ ಇದ್ನ ನನ್ನ ಜೊತೆಗೆ? ನಾನು ಆರಾಮಾಗಿ ಖುಷಿಯಾಗೇ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಮೀನಾ ಅವ್ರು ಬರ್ತಾರೆ. ಮೀನಾ ಅವರೇ, ನನಗೆ ಎಷ್ಟು ಸರಿ ಫೋನ್ ಮಾಡೋರು ನೀವು ಪಿಕ್ಕೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಏನು ವಿಷಯ ಅಂತ ಹೇಳಿ, ನಿಮ್ಮ ಫೋನ್ ನಾನು ಯಾಕೆ ಎತ್ತಬೇಕು ಅಂತ ಕೇಳ್ತಾರೆ. ಕ್ರಿಶ್ಗೆ ತುಂಬ ಹುಷಾರಿಲ್ಲ ಮೀನಾ ಅವರೇ, ಸೂರ್ಯ ಅಂಕಲ್ ಮೀನಾ ಆಂಟಿ ಅಂತ ತುಂಬ ಕನ್ವರಿಸ್ತಾ ಇದ್ದಾನೆ, ಪ್ಲೀಸ್ ಅವನ್ನ ಒಂದ್ಸರಿ ಬಂದು ನೋಡಿ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಉಗಿದ್ರು ನಿಮಗೆ ಬುದ್ಧಿ ಅಂತೂ ಬರಲ್ಲ ಅಲ್ವಾ? ಆ ಮಗುನ ಮುಂದೆ ಇಟ್ಕೊಂಡು ಈ ಥರ ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಿರಲ್ಲ, ನಿಮಗೆ ಒಂಚೂರು ಮನಸಾಕ್ಷಿ ಅನ್ನೋದಿಲ್ವಾ ಅಂತ ಹೇಳ್ತಾರೆ. ನನ್ನ ಮಗನ್ನ ಮುಂದೆ ಇಟ್ಕೊಂಡು ನಿಮ್ಮನ್ನೆಲ್ಲ ಒಂದಾಗಬೇಕು ಅಂತ ಹಣೆ ಬರ ನನಗೂ ಏನು ಬರ್ದಿಲ್ಲ ಮೀನಾ ಅವರೇ. ಅವನಿಗೆ ನಿಜವಾಗ್ಲೂ ತುಂಬ ಹುಷಾರಿಲ್ಲ, ಪ್ಲೀಸ್ ಒಂದು ಸತಿ ಬಂದು ನೋಡಿ ಅಂತ ಹೇಳ್ತಾರೆ. ಅದಂತೂ ಸಾಧ್ಯ ಇಲ್ಲ, ನೀವು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಅಂತ ಹೇಳಿ ರೋಹಿಣಿಯವರು ಅಲ್ಲಿಂದ ಹೊರಟು ಬಿಡ್ತಾರೆ. ಮೀನಾ ಅವರು, ನಿಜವಾಗ್ಲೂ ಕ್ರಿಶ್ಗೆ ಹುಷಾರಿಲ್ವಾ ಶ್ರುತಿ, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳ್ತಾರೆ. ಮೀನಾ ಮರಿ, ಟೆನ್ಷನ್ ತಗೋಬೇಡಿ, ಮನೆಗೆ ಹೋಗಿ ಈ ಥರ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು ಅಂದಾಗ ಬನ್ನಿ ಈಗ ಹೋಗಿ ಇಬ್ಬರು ಕಾಫಿ ಕುಡಿಯೋಣವಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಶಾಂತಿ ಅವರು ಕಸ್ತೂರಿ ಅವ್ರ ಮನೆಗೆ ಹೋಗ್ತಾರೆ. ವಿಶಾಲಾಕ್ಷಿ ಅವರು ಬರ್ತಾರೆ. ಏನು ಸಮಾಚಾರ ಟೀಚರ್ ಅಂತ ಹೇಳ್ತಾರೆ. ಏನು ಸಮಾಚಾರ ಇರುತ್ತೆ ವಿಶಾಲಾಕ್ಷಿ ಅವರೇ, ಒಳ್ಳೆಯವ್ರಿಗೆ ಇದು ಕಾಲನೇ ಅಲ್ಲ ಅಂತ ಹೇಳ್ತಾರೆ. ಏನು ಕಸ್ತೂರಿ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದಾಗ, ಅಯ್ಯೋ ಅವಳ ವಿಚಾರ ನಾನು ಯಾಕೆ ಮಾತಾಡಲಿ, ನನ್ನ ಮಗನ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಮ್ಮ ಮಗನ್ಗ ಏನಾಯ್ತು ಅಂದಾಗ, ಅಯ್ಯೋ ಏನೂ ಇಲ್ಲ, ಆ ರೋಹಿಣಿ ನನ್ನ ಮಗನ ಜೀವನದಿಂದ ತೊಲಗ್ಬಿಟ್ರೆ ಸಾಕು, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿ ಅವರಿಬ್ರು ಖುಷಿಯಾಗಿರೋದನ್ನ ನೋಡಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ಸರಿ ಆಗಿದ್ರೆ ನಿಮ್ಮ ಮಗನಿಗೆ ಮದುವೆ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಸುಲಭದಲ್ಲಿ ಇದೆಯಾ? ಮೊದಲು ಆ ನಂಗ್ಲಿಗೆ ಡೈವರ್ಸ್ ಆಗಬೇಕು, ಆಮೇಲೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ನಿಮ್ಮ ಸೊಸೆಯಾಗಿ ಬರೋವಳು ಹೆಂಗಿರ್ಬೇಕು ಅಂತ ಹೇಳಿ, ನಮ್ಮ ಕಡೆ ಯಾರು ಇದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ. ಒಳ್ಳೆ ಆಸ್ತಿ ಸಂಪಾದನೆ ಮಾಡಿರ್ಬೇಕು, ಅವ್ರ ಅಪ್ಪ ಅಮ್ಮ ಇಲ್ದೇನೆ ಹೋದ್ರು ಪರವಾಗಿಲ್ಲ, ದುಡ್ಡು ಮಾತ್ರ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸರಿ ಸರಿ, ಹಂಗಿದ್ರೆ ನಿಮ್ಮ ಮಗನ್ಗೆ ಈ ಜನ್ಮದಲ್ಲಿ ಮದುವೆ ಆಯ್ತು ಬಿಡಿ ಅಂತ ಹೇಳ್ತಾರೆ. ಏನಂದ್ರಿ ನೀವು ಅಂದಾಗ, ನಿಮ್ಮ ಮಗನಿಗೆ ಶ್ರೀಮಂತರ ಮನೆ ಹುಡುಗಿನ ಮದುವೆ ಮಾಡಬೇಕು ಅಂದರೆ ನೀವು ನಿಮ್ಮ ಮನೇಲಿ 2 ಗ್ರಹಗಳಿದೆಯಲ್ಲ ಅವನ್ನ ಈಚೆಗೆ ಹಾಕಬೇಕು ಅಂತ ಹೇಳ್ತಾರೆ. ಯಾವೆರಡು ಗ್ರಹ? ಅವೆರಡು ಹೊರಟೋದು ಅಂದಾಗ, ಅವರೆಲ್ಲ ಟೀಚರ್ ಹೇಳ್ತಾ ಇರೋದು ಸೂರ್ಯ ಮತ್ತೆ ಮೀನಾ ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ, ಮನೋಜನ್ಗೆ ಶ್ರೀಮಂತರ ಮನೆ ಹುಡುಗಿ ಸಿಕ್ಬೇಕು ಅಂತಂದ್ರೆ ಮನೋಜನ್ ತಮ್ಮ ಕಾರ್ ಡ್ರೈವರು ಅವನ ಹೆಂಡತಿ ಹೂ ಕಟ್ತಾ ಇದ್ದಾಳೆ ಅಂತ ಹೇಳ್ಕೊಳಕ್ಕಾಗತ್ತಾ? ಅವಾಗ ಯಾರು ಹೆಣ್ಣು ಕೊಡ್ತಾರೆ ಟೀಚರ್ ಅಂತ ಹೇಳ್ತಾರೆ. ಹೌದು ಹೌದು, ನೀವು ಹೇಳ್ತಾ ಇರೋದು ಸರಿನೇ, ಆದರೆ ಇದಕ್ಕೆಲ್ಲ ನನ್ನ ಗಂಡ ಒಪ್ಪಬೇಕಲ್ಲ. ಏನು ಟೀಚರ್ ನೀವು ಯಾವಾಗ್ಲೂ ನಮ್ಮ ಯಜಮಾನ್ರು ಒಪ್ಪಲ್ಲ ಅಂತಂದರೆ ಆಗುತ್ತಾ? ಏನಾದರೂ ಮಾಡಿ ಒಪ್ಪಿಸ್ಬೇಕು. ಇಲ್ಲ ಅಂತಂದರೆ ಫೋರ್ಜರಿ ಸೈನ್ ಮಾಡಿ ಯಾವ ಥರ ದುಡ್ಡು ಇಸ್ಕೊಂಡ್ರು ಅದೇ ರೀತಿ ಬುದ್ಧಿ ಉಪಯೋಗಿಸಿ ಒಂದಲ್ಲ ಒಂದು ದಾರಿ ಸಿಕ್ಕುತ್ತೆ ಅವರಿಬ್ಬರನ್ನು ಹೊರಗಡೆಗೆ ಹಾಕೋದಕ್ಕೆ ಅಂತ ಹೇಳ್ತಾರೆ. ಹಾಂ ಸರಿ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಮತ್ತು ಮೀನಾ ಅವರು ಆ ರೂಮ್ಗೆ ಶಿಫ್ಟ್ ಆಗೋದಕ್ಕೆ ಅಂತ ತಯಾರಿ ಮಾಡ್ಕೊತಾ ಇರ್ತಾರೆ. ಶಾಂತಿ ಅವರು, ರೀ ಇವಾಗಲೂ ಸ್ವಲ್ಪ ಯೋಚನೆ ಮಾಡಿ, ಪಾಪ ಮನೋಜ ಅವನ ಮುಖನೇ ನೋಡೋಕ್ಕಾಗ್ತಾ ಇಲ್ಲ ಕಣ್ರಿ, ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ನಾನು ಒಂದು ಸತಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು ಶಾಂತಿ, ಅವನಿಗೆ ನಾನೇ ಇನ್ನೊಂದು ಹೊಸ ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ, ಅವನಿಗೆ ಮೊದಲು ಡೈವರ್ಸ್ ಸಿಕ್ಕಲಿ, ಮದುವೆ ಆಗಲಿ, ನಾನೇ ಇನ್ನೊಂದು ರೂಮು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಮನೋಜರು, ಇದು ಒಂಥರ ಚೆನ್ನಾಗಿದೆ, ಹೊಸ ರೂಮು ಹೊಸ ಚಿನ್ನು ಅಂತ ಹೇಳ್ತಾರೆ. ಶಾಂತಿಯವರು, ಥೂ ನಿನ್ನ ಅಮ್ಮನೋ ಮಗನೋ ಸರಿಯಾಗಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.